ಈ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಕ್ಕೆ ಈಗ ಧಾವಿಸಿದ್ದಾರೆ ಸೈನ್ಯದ ತಂಡ. ಸೈನ್ಯದ 2 ತಂಡಗಳು ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಮಣ್ಣು ಕುಸಿತಗೊಂಡಿದೆ ಶಿರೂರಿನಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಚಾಲಕ ಅದರೊಳಗೆ ಇನ್ನೂ ಕೂಡ ಇರುವಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಸೈನ್ಯಾಧಿಕಾರಿಗಳು ಕೂಡ ಆ ಸ್ಪಾಟಿಗೆ ಧಾವಿಸಿದ್ದಾರೆ. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಸೇನಾಧಿಕಾರಿಗಳು ಕೂಡ ಬರ್ತಾರೆ ಅಂತ ಕೊನೆಗೂ ಕೂಡ ಈಗ ಆಗಮಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಸ್ಪಾಟ್ ಇಂದಾನೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸದ್ಯ ಏನಾಗ್ತಿದೆ ಅಲ್ಲಿ? ನಿಕೇಶ್, ಸದ್ಯಕ್ಕೆ ಆರ್ಮಿ ತಂಡ ಸ್ಥಳಕ್ಕೆ ರೀಚ್ ಆಗಿದೆ. ಬೆಳಗಾವಿಯಿಂದ ಬಂದಿರುವಂತಹ ಮರಾಠ ರೆಜಿಮೆಂಟ್ ನ ಸುಮಾರು 50 ಜನ ಆರ್ಮಿ ಸಿಬ್ಬಂದಿಗಳು 3 ಆರ್ಮಿ ಟ್ರಕ್ ನಲ್ಲಿ ಆಗಮಿಸಿ ಈಗ ಕಾರ್ಯಾಚರಣೆಗೆ ಧುಮುಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ಟ್ರಕ್ ಅದೇ ಸ್ಥಳದಲ್ಲಿ ಇದೆಯಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಆದ್ರೆ ಟ್ರಕ್ ಇರೋದ್ರ ಬಗ್ಗೆ ಈಗಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತದೆ. ಹಾಗಾಗಿ ಈಗ ಆರ್ಮಿ ತಂಡವನ್ನ ಬಂದು ಅಲ್ಲಿ ಅವರ ಮೂಲಕ ಕಾರ್ಯಾಚರಣೆಯನ್ನ ಮಾಡಿಸ್ಬೇಕು ಅಂತೇಳಿ ಕೇರಳ ಸರ್ಕಾರ ಕೂಡ ಮನವಿಯನ್ನ ಮಾಡ್ಕೊಂಡಿತ್ತು. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಕೂಡ ಆರ್ಮಿ ತಂಡಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿತ್ತು. ಹಾಗಾಗಿ ನಿನ್ನೆ ಅವರ ಬಳಿ ರಿಕ್ವೆಸ್ಟ್ ರೀಚ್ ಆದ ಬಳಿಕ ಇವತ್ತು ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆರ್ಮಿ ತಂಡ ಈಗ ಸ್ಥಳಕ್ಕೆ ಆಗಮಿಸಿ ತಮ್ಮ ಕಾರ್ಯಾಚರಣೆಯನ್ನ ಆರಂಭ ಮಾಡೋದಕ್ಕೆ ಸಿದ್ಧಗೊಳ್ತಾ ಇದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಈ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಕ್ಕೆ ಈಗ ಧಾವಿಸಿದ್ದಾರೆ ಸೈನ್ಯದ ತಂಡ. ಸೈನ್ಯದ 2 ತಂಡಗಳು ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಮಣ್ಣು ಕುಸಿತಗೊಂಡಿದೆ ಶಿರೂರಿನಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಚಾಲಕ ಅದರೊಳಗೆ ಇನ್ನೂ ಕೂಡ ಇರುವಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಸೈನ್ಯಾಧಿಕಾರಿಗಳು ಕೂಡ ಆ ಸ್ಪಾಟಿಗೆ ಧಾವಿಸಿದ್ದಾರೆ. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಸೇನಾಧಿಕಾರಿಗಳು ಕೂಡ ಬರ್ತಾರೆ ಅಂತ ಕೊನೆಗೂ ಕೂಡ ಈಗ ಆಗಮಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಸ್ಪಾಟ್ ಇಂದಾನೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸದ್ಯ ಏನಾಗ್ತಿದೆ ಅಲ್ಲಿ? ನಿಕೇಶ್, ಸದ್ಯಕ್ಕೆ ಆರ್ಮಿ ತಂಡ ಸ್ಥಳಕ್ಕೆ ರೀಚ್ ಆಗಿದೆ. ಬೆಳಗಾವಿಯಿಂದ ಬಂದಿರುವಂತಹ ಮರಾಠ ರೆಜಿಮೆಂಟ್ ನ ಸುಮಾರು 50 ಜನ ಆರ್ಮಿ ಸಿಬ್ಬಂದಿಗಳು 3 ಆರ್ಮಿ ಟ್ರಕ್ ನಲ್ಲಿ ಆಗಮಿಸಿ ಈಗ ಕಾರ್ಯಾಚರಣೆಗೆ ಧುಮುಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ಟ್ರಕ್ ಅದೇ ಸ್ಥಳದಲ್ಲಿ ಇದೆಯಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಆದ್ರೆ ಟ್ರಕ್ ಇರೋದ್ರ ಬಗ್ಗೆ ಈಗಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತದೆ. ಹಾಗಾಗಿ ಈಗ ಆರ್ಮಿ ತಂಡವನ್ನ ಬಂದು ಅಲ್ಲಿ ಅವರ ಮೂಲಕ ಕಾರ್ಯಾಚರಣೆಯನ್ನ ಮಾಡಿಸ್ಬೇಕು ಅಂತೇಳಿ ಕೇರಳ ಸರ್ಕಾರ ಕೂಡ ಮನವಿಯನ್ನ ಮಾಡ್ಕೊಂಡಿತ್ತು. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಕೂಡ ಆರ್ಮಿ ತಂಡಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿತ್ತು. ಹಾಗಾಗಿ ನಿನ್ನೆ ಅವರ ಬಳಿ ರಿಕ್ವೆಸ್ಟ್ ರೀಚ್ ಆದ ಬಳಿಕ ಇವತ್ತು ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆರ್ಮಿ ತಂಡ ಈಗ ಸ್ಥಳಕ್ಕೆ ಆಗಮಿಸಿ ತಮ್ಮ ಕಾರ್ಯಾಚರಣೆಯನ್ನ ಆರಂಭ ಮಾಡೋದಕ್ಕೆ ಸಿದ್ಧಗೊಳ್ತಾ ಇದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಈ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಕ್ಕೆ ಈಗ ಧಾವಿಸಿದ್ದಾರೆ ಸೈನ್ಯದ ತಂಡ. ಸೈನ್ಯದ 2 ತಂಡಗಳು ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಮಣ್ಣು ಕುಸಿತಗೊಂಡಿದೆ ಶಿರೂರಿನಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಚಾಲಕ ಅದರೊಳಗೆ ಇನ್ನೂ ಕೂಡ ಇರುವಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಸೈನ್ಯಾಧಿಕಾರಿಗಳು ಕೂಡ ಆ ಸ್ಪಾಟಿಗೆ ಧಾವಿಸಿದ್ದಾರೆ. Yeah.
ಮಿಷನ್ ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಬೆಳಿಗ್ಗೆಯಿಂದ ನೋಡ್ತಾ ಇದ್ವಿ ಸೇನಾಧಿಕಾರಿಗಳು ಕೂಡ ಬರ್ತಾರೆ ಅಂತ ಕೊನೆಗೂ ಕೂಡ ಈಗ ಆಗಮಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಸ್ಪಾಟ್ ಇಂದಾನೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸದ್ಯ ಏನಾಗ್ತಿದೆ ಅಲ್ಲಿ? ನಿಕೇಶ್, ಸದ್ಯಕ್ಕೆ ಆರ್ಮಿ ತಂಡ ಸ್ಥಳಕ್ಕೆ ರೀಚ್ ಆಗಿದೆ. ಬೆಳಗಾವಿಯಿಂದ ಬಂದಿರುವಂತಹ ಮರಾಠ ರೆಜಿಮೆಂಟ್ ನ ಸುಮಾರು 50 ಜನ ಆರ್ಮಿ ಸಿಬ್ಬಂದಿಗಳು 3 ಆರ್ಮಿ ಟ್ರಕ್ ನಲ್ಲಿ ಆಗಮಿಸಿ ಈಗ ಕಾರ್ಯಾಚರಣೆಗೆ ಧುಮುಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ಟ್ರಕ್ ಅದೇ ಸ್ಥಳದಲ್ಲಿ ಇದೆಯಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಆದ್ರೆ ಟ್ರಕ್ ಇರೋದ್ರ ಬಗ್ಗೆ ಈಗಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತದೆ. ಹಾಗಾಗಿ ಈಗ ಆರ್ಮಿ ತಂಡವನ್ನ ಬಂದು ಅಲ್ಲಿ ಅವರ ಮೂಲಕ ಕಾರ್ಯಾಚರಣೆಯನ್ನ ಮಾಡಿಸ್ಬೇಕು ಅಂತೇಳಿ ಕೇರಳ ಸರ್ಕಾರ ಕೂಡ ಮನವಿಯನ್ನ ಮಾಡ್ಕೊಂಡಿತ್ತು. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಕೂಡ ಆರ್ಮಿ ತಂಡಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿತ್ತು. ಹಾಗಾಗಿ ನಿನ್ನೆ ಅವರ ಬಳಿ ರಿಕ್ವೆಸ್ಟ್ ರೀಚ್ ಆದ ಬಳಿಕ ಇವತ್ತು ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆರ್ಮಿ ತಂಡ ಈಗ ಸ್ಥಳಕ್ಕೆ ಆಗಮಿಸಿ ತಮ್ಮ ಕಾರ್ಯಾಚರಣೆಯನ್ನ ಆರಂಭ ಮಾಡೋದಕ್ಕೆ ಸಿದ್ಧಗೊಳ್ತಾ ಇದ್ದಾರೆ. ನಿಕೇಶ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಈ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಕ್ಕೆ ಈಗ ಧಾವಿಸಿದ್ದಾರೆ ಸೈನ್ಯದ ತಂಡ. ಸೈನ್ಯದ 2 ತಂಡಗಳು ಈಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಮಣ್ಣು ಕುಸಿತಗೊಂಡಿದೆ ಶಿರೂರಿನಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಚಾಲಕ ಅದರೊಳಗೆ ಇನ್ನೂ ಕೂಡ ಇರುವಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಸೈನ್ಯಾಧಿಕಾರಿಗಳು ಕೂಡ ಆ ಸ್ಪಾಟಿಗೆ ಧಾವಿಸಿದ್ದಾರೆ. ಮಿಷನ್ ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಬೆಳಿಗ್ಗೆಯಿಂದ ನೋಡ್ತಾ ಇದ್ವಿ ಸೇನಾಧಿಕಾರಿಗಳು ಕೂಡ ಬರ್ತಾರೆ ಅಂತ ಕೊನೆಗೂ ಕೂಡ ಈಗ ಆಗಮಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಸ್ಪಾಟ್ ಇಂದಾನೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸದ್ಯ ಏನಾಗ್ತಿದೆ ಅಲ್ಲಿ? ನಿಕೇಶ್, ಸದ್ಯಕ್ಕೆ ಆರ್ಮಿ ತಂಡ ಸ್ಥಳಕ್ಕೆ ರೀಚ್ ಆಗಿದೆ. ಬೆಳಗಾವಿಯಿಂದ ಬಂದಿರುವಂತಹ ಮರಾಠ ರೆಜಿಮೆಂಟ್ ನ ಸುಮಾರು 50 ಜನ ಆರ್ಮಿ ಸಿಬ್ಬಂದಿಗಳು 3 ಆರ್ಮಿ ಟ್ರಕ್ ನಲ್ಲಿ ಆಗಮಿಸಿ ಈಗ ಕಾರ್ಯಾಚರಣೆಗೆ ಧುಮುಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ಟ್ರಕ್ ಅದೇ ಸ್ಥಳದಲ್ಲಿ ಇದೆಯಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಆದ್ರೆ ಟ್ರಕ್ ಇರೋದ್ರ ಬಗ್ಗೆ ಈಗಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತದೆ. ಹಾಗಾಗಿ ಈಗ ಆರ್ಮಿ ತಂಡವನ್ನ ಬಂದು ಅಲ್ಲಿ ಅವರ ಮೂಲಕ ಕಾರ್ಯಾಚರಣೆಯನ್ನ ಮಾಡಿಸ್ಬೇಕು ಅಂತೇಳಿ ಕೇರಳ ಸರ್ಕಾರ ಕೂಡ ಮನವಿಯನ್ನ ಮಾಡ್ಕೊಂಡಿತ್ತು. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಕೂಡ ಆರ್ಮಿ ತಂಡಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿತ್ತು. ಹಾಗಾಗಿ ನಿನ್ನೆ ಅವರ ಬಳಿ ರಿಕ್ವೆಸ್ಟ್ ರೀಚ್ ಆದ ಬಳಿಕ ಇವತ್ತು ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆರ್ಮಿ ತಂಡ ಈಗ ಸ್ಥಳಕ್ಕೆ ಆಗಮಿಸಿ ತಮ್ಮ ಕಾರ್ಯಾಚರಣೆಯನ್ನ ಆರಂಭ ಮಾಡೋದಕ್ಕೆ ಸಿದ್ಧಗೊಳ್ತಾ ಇದ್ದಾರೆ. ನಿಕೇಶ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.